ವಾಲ್ಮೀಕಿ ಹಗರಣದ ಬಗ್ಗೆ ಎಸ್ಐಟಿ ಏನ್ ಮಾಡ್ತಾ ಇದೆ? ರೇವಣ್ಣ ಅವರನ್ನ ಕೂಡಲೇ ಅರೆಸ್ಟ್ ಮಾಡಿದ್ರು. ಈ ಕೇಸ್ನಲ್ಲಿ ನಿಧಾನ ಯಾಕೆ? ವಿಧಾನಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಆಡಳಿತ ಹಾಗೆ ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ನಡೆದಿದೆ. ಈ ಸಂದರ್ಭದಲ್ಲಿ ನನ್ನ ಹೆಸರು ಪ್ರಸ್ತಾಪವಾಗಿದ್ದು ಚರ್ಚೆ ಮಾಡ್ತೀನಿ ಅಂತ ರೇವಣ್ಣ ಅವರು ಎದ್ದು ನಿಲ್ತಾರೆ. ಸಭಾಧ್ಯಕ್ಷರೇ, ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ಅಂತ ಹೇಳಿ ರೇವಣ್ಣ ಅವರು ಹೇಳಿದ್ದಾರೆ. ಆದ್ರೆ ಯಾರೋ ಹೆಣ್ಣು ಮಗಳಿಂದ ಡಿಜಿ ಆಫೀಸಲ್ಲಿ ನನ್ನ ಮಗನ ಕೇಸ್ನಲ್ಲಿ ದೂರನ್ನ ಬರ್ಸಿದ್ರು, ಅವನೇನು ಡಿಜಿ ಆಗೋಕೆ ಲಾಯಕ್ಕೇನ್ರಿ ಅಂತ ಹೇಳಿ ರೇವಣ್ಣ ಸದನದಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ. ಈ ವೇಳೆ ಮತ್ತೆ ಆಡಳಿತ ಹಾಗೂ ವಿಪಕ್ಷದ ಸದಸ್ಯರ ನಡುವೆ ಗದ್ದಲ ಏರ್ಪಟ್ಟಿದೆ. ಇವತ್ತು CBI ಮತ್ತು ED ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂಥ ಅಧಿಕಾರವನ್ನು ಬಳಸಿ ಅವ್ರು ಬಂದಿದ್ದಾರೆ. ಇವರು SITನ ಇದನ್ನ ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣ ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣ ಅವ್ರು ಎರಡೇ ದಿನ ಬಂಧಿಸಬಹುದು. ಒಂದೇ ನಿಮಿಷ ಸರ್, ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ? ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜು ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ? SIT ಕೆಲಸ ಮಾಡಬಾರ್ದ? ಅಂದ್ರೆ ಮಹಿಳೆಯರ ಮಾನ ಏನು? ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ರೇವಣ್ಣ ಅವ್ರಿಗೆ ಒಂದು ಕಾನೂನು, ಇಲ್ಲಿಗೆ ಒಂದು ಕಾನೂನು ಅಂದ್ರೆ. ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ, ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ, ವಿಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ, ನೀವು ಕಂಪೇರ್ ಮಾಡಿರೋದು. ಶಾಸಕರೇ 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಹೊರಟಿಲ್ಲ. ನಾನು ಕುತ್ಕೊಡ್ರಿ, ಹೇಳಿದ್ರಲ್ಲ ಮುತ್ಕೊಡ್ರಿ. ಮಾನ್ಯ ನಿಮಿಷ ಇವರೇ ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ ಅವ್ರು ಮಾತ್ರ ಪ್ರಕರಣ ಕಡಿಮೆ, ಶ್ರೀರಾಮಚಂದ್ರರು ಅಲ್ಲ, ಶ್ರೀರಾಮಚಂದ್ರರು 2 ನಿಮಿಷ ಕುತ್ಕೊಂಡು ಒಂದು ಸ್ವಲ್ಪ ಇರ್ರಿ. ಆಯ್ತು. ಅಲ್ಲ, ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲಲ್ಲ, ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು, ಅಧ್ಯಕ್ಷರೇ ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ನನಗೆ ಗೊತ್ತಿದೆ. ಮಾನ್ಯ ನೀವು ಕುತ್ಕೊಳ್ರಿ, 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ, ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 ನಾರಾಯಣ ಸ್ವಾಮಿ ಅವರು ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತಾನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ ದಿ DG. ಇಲ್ಲಿ ಯಾಕೆ ಕೊಡ್ತಾರೆ ಅಧ್ಯಕ್ಷರೇ? ಅದು ಬೇರೆ ತನಿಖೆ ನಡೀತಾ ಇದೆ.
ಅಲ್ಲ ಅಲ್ಲೇ ಅದನ್ನ ಮಾತಾಡುವಂತ್ರಿ. ನಾಚಿಕೆ ನಿಮ್ಮಲ್ಲಿ ಔಷಧ ಹೋಗ್ಬೇಕು ಅವರು. ಅಲ್ಲಲ್ಲ. ನೀವು ಹೇಳ್ತೀನಿ ಉಪ ಅಧ್ಯಕ್ಷರೇ, ಮುಖ್ಯಮಂತ್ರಿ ಏನ್ ಹೇಳ್ತಾರೆ ಹೇಳಿ? ಬೇಡ 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 ಬೇಡ. ನಾನ್- ಆ ರೀತಿ ನಾನ್ ಆರೋಪ ಆರೋಪ ಅಲ್ಲ ರೀ. DIG ಅಂದ್ರೆ ಆ ರೀತಿ ಯಾವ ಆರೋಪಿ ಅಲ್ಲ. ಅಲ್ಲ ರಾತ್ರಿ ರೇವಣ್ಣ ಅವರೇ, ಕೇಳಿ ಅಲ್ಲಲ್ಲ, ಆ ರೀತಿ ಮಾತಾಡೋದು ನಾಚಿಕೆ ಆಗುತ್ತೆ ಅವ್ರಿಗೆ. ಆ ರೀತಿ ಇವತ್ತು ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ನಾಚಿಕೆ ಆಗುತ್ತೆ. ಅಧ್ಯಕ್ಷರೇ, ಅಲ್ಲ, ಇವತ್ತು ಇದು ಇಂಥ ನೀಚಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನೀಚಗೆಟ್ಟ ಕೆಲಸ ಮಾಡೋರು ನಿಮ್ಮ ಮಗ. ನೀಚಗೆಟ್ಟ ಕೆಲಸ ಮಾಡೋದು ಸನ್ಮಾನ್ಯ ಅಧ್ಯಕ್ಷರೇ, ಕುತ್ಕೊಳ್ರಿ, ಸಾಕಿ ಹೇಳಿದಿರಲ್ಲ, ನಾವ್ ಹೇಳಿದಿರಲ್ಲ, ಕುತ್ಕೊಳ್ರಿ ಕುತ್ಕೊಳ್ರಿ, ಯಾರು ಬೇಡ. ವಿಪಕ್ಷದ ನಾಯಕರು ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕುತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ. ಅಲ್ಲಿಲ್ಲ ರೇವಣ್ಣ ಅವರೇ, ನೀವು 2 ನಿಮಿಷ ಟೈಮ್ ಕೊಟ್ಟಿದ್ದೀರಿ. ನೀವು ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಈ ವಿಚಾರದಲ್ಲಿ ಸದಸ್ಯರು ಆರೋಪ ಇರ್ತಕ್ಕಂಥ ಪ್ರಕರಣದಲ್ಲಿ ಈಗ ಸರ್ಕಾರ ಮೂರು ಬಿಟ್ಟಾರು. ಆಯ್ತು, 1 ನಿಮಿಷ ಆಯ್ತು, 1 ಸೆಕೆಂಡ್ ಇಲ್ಲ ಸರ್, ಆಯ್ತು. ಡಿಜಿ ಬಗ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಿದ್ ಸರಿನಾ? 1 ಸೆಕೆಂಡ್ ಕಂಪ್ಲೇಂಟ್ ತಗೊಂಡೆ ತಪ್ಪ? ನಾನು ರೇವಣ್ಣ ಅವರೇ, ಆಯ್ತು, 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ ಗಣೇಶ್. ಇದು ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಸದನದಲ್ಲಿ ಗದ್ದಲ ಎಬ್ಬಿಸಿದಂತಹ ರೀತಿ ವಿಚಾರ ಪ್ರಸ್ತಾಪ ಮಾಡೋದು ಆರ್ ಅಶೋಕ್ ಅವರು. ಎಸ್ಐಟಿಯನ್ನ ರಚನೆ ಮಾಡಿದ್ದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ. ಬಟ್ ಎಸ್ಐಟಿ ಏನ್ ಮಾಡ್ತಾ ಇದೆ? ರೇವಣ್ಣ ಅವರ ವಿಚಾರದಲ್ಲಿ ಬಹಳ ಕ್ವಿಕ್ ಆಗಿ ಅರೆಸ್ಟ್ ಮಾಡುವಂತಹ ಕೆಲಸ ಆಯ್ತು. ಆದ್ರೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಯಾಕದು ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಡಳಿತ ಹಾಗೆ ವಿಪಕ್ಷಗಳ ಸದಸ್ಯರ ಮಧ್ಯೆ ವಾಕ್ಸಮರ ಶುರುವಾಗುತ್ತೆ. ಈ ನಡುವೆ ಎದ್ದು ನಿಲ್ಲುವಂತಹ ರೇವಣ್ಣ ಅವರು, ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕ್ಲಿ, ನಾನ್ ಬೇಡ ಅನ್ನಲ್ಲ, ಆದ್ರೆ ಡಿಜಿ ಆಫೀಸ್ ನಲ್ಲಿ ಕೂರಿಸಿ ಕಂಪ್ಲೇಂಟ್ ಅನ್ನ ಬರೆಸ್ಕೊಳ್ತಾರೆ ಡಿಜಿ ಅಂದ್ರೆ ಅವರು ಡಿಜಿ ಆಗೋದಕ್ಕೆ ನಾಲಾಯಕ್ಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.